ಕೆಂಪೇಗೌಡ ನ್ಯೂಸ್‌ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊಸ ಬಾಸ್ ಒಬ್ಬರು ಬಂದವರು. ಅವರೇ ಮಂತ್ರಿ ಬೈರತಿ ಸುರೇಶ್ ಅವರು. ಅವರು ನಿನ್ನೆ ಸಭೆ ಮಾಡಿ ಎಂಟೈರ್ ಚಿಕ್ಕಬಳ್ಳಾಪುರದ ಸಂಪೂರ್ಣ ಚಿತ್ರಣವನ್ನು ಕೂಡ ನಾವು ಇವತ್ತು ಈ ಒಂದು ಡಿಬೇಟಲ್ಲಿ ನಾವು ಕಾಣ್ಬೋದಾಗಿದೆ. ಏನಾಗುತ್ತೆ ಅಂತಂದ್ರೆ, ಅವರು ನಿನ್ನೆ ಪ್ರಪ್ರಥಮ ಸಭೆಯಲ್ಲೇ ಮಂತ್ರಿಗಳು ಕೆಲಸ ಸರಿ ಮಾಡದಿದ್ರೆ ಸಸ್ಪೆಂಡ್ ಮಾಡ್ತೀನಿ. ಬರ ನಿರ್ವಹಣೆ ಕುರಿತು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಅವರು ಒಂದ್ ಸ್ವಲ್ಪ ತಮ್ಮ ಆವೇಶವನ್ನು ವ್ಯಕ್ತಪಡಿಸಿದ್ದಾರೆ. ಎಂಟೈರ್ ಎಲ್ಲ ನಿನ್ನೆ ಚಿಕ್ಕಬಳ್ಳಾಪುರದ ಜಿಲ್ಲಾ ಆವರಣದಲ್ಲಿ ನಡೆದಿರ್ತಕ್ಕಂಥ ಸಭೆ ಇದು. ಅದ್ರಲ್ಲಿ ನೋಡಿದ್ರೆ ನಮ್ಮ ಎಲ್ಲ ಎಂ.ಎಲ್.ಎಗಳನ್ನು ಸಹ ಕಾಣ್ಬೋದಿಲ್ಲಿ. ಪ್ರದೀಪ್ ಈಶ್ವರ್ ಅವರಿದ್ದಾರೆ. ಆಮೇಲೆ ಸುಬ್ಬಾರೆಡ್ಡಿ ಅವರಿದ್ದಾರೆ. ಜೊತೆಗೆ ಪುಟ್ಟಸ್ವಾಮಿಗೌಡರಿದ್ದಾರೆ, ರವಿಕುಮಾರ್ ಅವರಿದ್ದಾರೆ. ಆಮೇಲೆ ಇವರು ಇದರಲ್ಲಿ ಇಲ್ಲದೆ ಇರತಕ್ಕಂಥವ್ರು ಒಬ್ರು ಅಂತಂದ್ರೆ ಎಂ.ಸಿ. ಸುಧಾಕರ್ ಅವರು. ಅವ್ರಿಗೆ ಸ್ವಲ್ಪ ಹರ್ಟ್ ಆಗಿದೆ. ಮೊದಲೇ ಉಸ್ತುವಾರಿ ಮಂತ್ರಿಗಳಾಗಿ ಚಿಕ್ಕಬಳ್ಳಾಪುರಕ್ಕೆ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು. ಅದಕ್ಕೆ ಅವ್ರಿಗೆ ಬೇಜಾರಾಗಿದೆ. ಅವ್ರು ಈ ಸಭೆಗೆ ಬಂದಿಲ್ಲ. ಅವ್ರ ವಿಚಾರ ಇಲ್ಲಿ ಬಿಡೋಣ. ಆದ್ರೆ ಇಲ್ಲಿ ಏನಂತಂದ್ರೆ, ಅಂಕಿ ಅಂಶಗಳು ನೈಜವಾಗಿರ್ಬೇಕಂತೆ. ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಮಾಹಿತಿ ಕೊಡಬೇಡಿ. ಅತಿ ಹೆಚ್ಚು ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಿರುವುದು ನಾನೊಬ್ಬನೇ. ಎಂಟೈರ್ ಕರ್ನಾಟಕದಲ್ಲಿ ಎಲ್ಲಾ ಮಂತ್ರಿಗಳಿಗಿಂತ ಯಥೇಚ್ಛವಾಗಿ ಹೆಚ್ಚಿಗೆ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥ ಮಂತ್ರಿ ಅಂದ್ರೆ ಆ ಆ ಒಂದು ಹೆಸರು ನನಗೆ ಬರ್ತದೆ. ಇದು ನನ್ನ ಹೆಗ್ಗಳಿಕೆ ಅಲ್ಲ. ಈ ಜಿಲ್ಲೆಯಲ್ಲಿ ಇಂತಹ ಜವಾಬ್ದಾರಿ ಆಡಳಿತ ನಡೆಯಬಾರದು. ಆ ಬೇಜವಾಬ್ದಾರಿ. ನಾನು ಶಾಸಕರು ಮುಲಾಜು ನೋಡಲ್ಲ. ಕೆಲಸ ಸರಿಯಾಗಿ ಮಾಡಿಲ್ಲ ಅಂದ್ರೆ ಸಸ್ಪೆಂಡ್ ಖಚಿತ ಅಂತ. ನಾನು ಯಾವುದೇ ಶಾಸಕರನ್ನ ಕೇರ್ ಮಾಡಲ್ಲ. ಯಾರು ಪ್ರದೀಪ್ ಈಶ್ವರ್ ಅವರು ಇವ್ರು ಇದಾರಲ್ಲ, ಯಾವ ರೆಕಮೆಂಡ್‌ಗೂ ಕೂಡ ನಾನು ಬಗ್ಗಲ್ಲ. ನನ್ನ ಸ್ಟೈಲೇ ಬೇರೆ ಇರ್ತದೆ. ಹಾಗಾಗಿ ನೀವು ಕೆಲಸ ಕರೆಕ್ಟ್ ಆಗಿ ಮಾಡಬೇಕು. ಇದು ಜಿಲ್ಲಾ ಸಭಾಂಗಣದಲ್ಲಿ ಬುಧವಾರ ನಡೆದ ಬರ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಬರ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅವರು ಅಧಿಕಾರಿಗಳಿಗೆ ನೀಡಿರ್ತಕ್ಕಂಥ ಖಡಕ್ ಎಚ್ಚರಿಕೆ. ಸಚಿವರಾದ ನಂತರ ಮೊದಲ ಬಾರಿಗೆ ಜಿಲ್ಲೆಗೆ ಭೇಟಿ ನೀಡಿದ ಅವರು ಅಧಿಕಾರಿಗಳ ಸಭೆ ನಡೆಸಿ ತಪ್ಪು ಮಾಹಿತಿ ಕೊಡ್ತಕ್ಕಂಥದ್ದು, ವಿನಾಕಾರಣ ಕಚೇರಿಗಳಿಗೆ ಜನರನ್ನ ತಿರುಗಾಡಿಸ್ತಕ್ಕಂಥದ್ದು ನೋಡಿದ್ರೆ ನಾನು ಸುಮ್ಮನಿರಲ್ಲ, ನನ್ನ ಗಮನಕ್ಕೆ ಬಂದ್ರೆ ಅಂತಕ್ಕಂಥ ಮಾತನ್ನ ಸಭೆಯುದ್ದಕ್ಕೂ ಕರ್ತವ್ಯ ಲೋಪ ಎಸಗುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವಿರುದ್ಧ ಕೆಂಡಾಮಂಡಲರಾದ್ರಂತೆ. ಯಾರನ್ನೂ ಕೇರ್ ಮಾಡಲ್ಲಂತೆ. ತಾಲೂಕ್ ಪಂಚಾಯತಿ, ತಹಶೀಲ್ದಾರ್ ಕಚೇರಿ ಮತ್ತೆ ಸಾರ್ವಜನಿಕರು ಎದುರಿಸುತ್ತಿರುವ ಅಲೆದಾಟದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರಂತೆ. ರೈತರು ಕಷ್ಟಗಳು ಮೊದಲು ಅರ್ಥ ಮಾಡ್ಕೊಳ್ಳಿ. ಕೇವಲ 5 ನಿಮಿಷದಲ್ಲಿ ಮುಗಿದು ಹೋಗ್ತಕ್ಕಂಥ ಕೆಲಸವನ್ನು ನಾಳೆ ಬನ್ನಿ ಎಂದು ಜನರನ್ನ ಕಚೇರಿಗೆ ಅಲೆದಾಡಿಸಿದ್ರೆ ನಾನ್ ಸುಮ್ಮನೆ ಇರಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇದು ಕರೆಕ್ಟ್ ಆಗಿದೆ. ಸಾರ್ವಜನಿಕರನ್ನು ಕೀಳಾಗಿ ಕಾಣ್ತಕ್ಕಂಥದ್ದು ಮತ್ತೆ ಅವಮಾನಿಸ್ತಕ್ಕಂಥದ್ದು ಕಂಡು ಬಂದ್ರೆ ತಕ್ಷಣ ಅಮಾನತ್ ಮಾಡ್ತೇನೆ. ದಾಖಲೆ ಸರಿ ಇದ್ದು ಕೆಲಸ ಮಾಡಿಕೊಡದೇ ಇದ್ರೆ ನಾನು ಯಾರ ಮುಲಾಜಿಗೂ ಬಗ್ಗೋದಿಲ್ಲ. ಯಾರನ್ನು ಕೇರ್ ಮಾಡಲ್ಲ. ಯಾರು ಡೋಂಟ್ ಕೇರ್ ಅಂತ ಇದಾರಂತೆ ಜಿಲ್ಲಾ ಉಸ್ತುವಾರಿಗಳು. ಬಂದ ಮೊದಲನೇ ಸಭೆಯಲ್ಲೇ ರೆಬೆಲ್ ಅಂತೆ. ವ್ಯಾಲಿ ತಾರತಮ್ಯ ಅಂದ್ರೆ ಈ ವಿಚಾರಕ್ಕೆ ಆಮೇಲೆ ಬರ್ತೀನಿ ನಾನು. ಇಲ್ಲೊಂದು ಇಲ್ಲಿಗೆ ಬರೋಣ. ಇಲ್ಲೇನಂತಂದ್ರೆ, ರೈತರು ಈ ದೇಶದ ಬೆನ್ನೆಲುಬು ಮತ್ತು ನೈಜ ಶಕ್ತಿ. ಅವರಿಗೆ ಸರಿಯಾಗಿ ಕೆಲಸ ಮಾಡಿಕೊಡದ ಅಧಿಕಾರಿಗಳನ್ನು ಬಿಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಮತ್ತೆ ರಾಜಕೀಯ ಎಂಬುದು ನಿಂತ ನೀರಲ್ಲ. ಅಂದ್ರೆ ಅದು ಒಂದ್ ಲೈನಲ್ಲಿ ಇರಲ್ಲ ಬಿಡಿ, ಅದು ಬೇರೆ ಬೇರೆ ಅರ್ಥಗಳಿದಾವೆ. ಮತ್ತೆ ರಾಜಕಾರಣದಲ್ಲಿ ಯಾರೇ ಹೊಸಬರು ಬಂದ್ರು ಜನಸಾಮಾನ್ಯರಿಗೆ ತಲುಪಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಯಾವುದೇ ವಿಳಂಬವಿಲ್ಲದೆ ಸಾಗಬೇಕು. ಅದು ಯಾರೇ ಬರಲಿ, ಹೊಸ ಮಂತ್ರಿಗಳು ಬರಲಿ, ಯಾರೇ ಹೊಸ ಪ್ಲೇಸ್ಮೆಂಟ್ ಆದ್ರೂ ಕೂಡ ನೀವು ಆ ಕೆಲಸವನ್ನು ಕರೆಕ್ಟಾಗಿ ಮಾಡಬೇಕು. ಜೊತೆಗೆ ಆ ಅದೊಂದು, ಆಮೇಲೆ ನೀರಿನ ಸಮಸ್ಯೆ ಬಗ್ಗೆ ತಕ್ಷಣ ಸ್ಪಂದಿಸಬೇಕಂತೆ. ಸಭೆಯಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಮತ್ತೆ ಕುಡಿಯುವ ನೀರಿನ ಪ್ರಭಾವ ಕುರಿತು ವಿವರವಾದ ಪರಿಶೀಲನೆ ನಡೆಸಿದ ಸಚಿವರು ಸಾರ್ವಜನಿಕರಿಗೆ ಯಾವುದೇ ರೀತಿಯ ನೀರು ತೊಂದರೆ ಆಗದಂತೆ ಪ್ರಮುಖ ಕ್ರಮ ವಹಿಸಬೇಕು. ಬರ ಪರಿಹಾರ ಕಾರ್ಯಕ್ರಮವನ್ನು ಯುದ್ಧೋಪಾಯದಲ್ಲಿ ನಾವು ಯುದ್ಧ ಬಂದಾಗ ಹೆಂಗ್ ಮಾಡ್ತೀವೋ ಆ ಒಂದು ಸ್ಟೇಜ್ ಅಲ್ಲಿ ಮಾಡ್ಬೇಕಾಗಿದೆ ಅಂತ ಅಧಿಕಾರಿಗಳಿಗೆ ಸಾಲು ಸಾಲು ಸಲಹೆಗಳು ಕೊಟ್ರಂತೆ. ಜಿಲ್ಲೆಯ 8 ತಾಲೂಕುಗಳಲ್ಲಿ ಆ ಜಿಲ್ಲೆಯ 8 ತಾಲೂಕುಗಳಲ್ಲಿ ಮಳೆ ಕೊರತೆ ತೀವ್ರವಾಗಿದೆ. ಬರ ನಿರ್ವಹಣೆಗೆಂದು ಸರ್ಕಾರ ಹಣ ಒದಗಿಸಿದೆ. ಜಿಲ್ಲಾಧಿಕಾರಿ ಖಾತೆ ಹಣವಿದ್ದು ಜಿಲ್ಲೆಯಲ್ಲಿ ಕುಡಿತಕ್ಕಂತ ನೀರು ಸೇರಿದಂತೆ ಯಾವುದೇ ಸಮಸ್ಯೆ ಬಾರದಂತೆ ನೋಡ್ಕೊಳ್ಬೇಕು ಅಂತೇಳಿ ಇವರು MP ಕ್ಷೇತ್ರದವಾರು ಮಾಹಿತಿ ಕೊಟ್ಟಿದ್ದಾರೆ. ಮತ್ತೆ ಆ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ನಡವಳಿಕೆಗಳ ವಿರುದ್ಧ ಕಿಡಿಕಾರಿದ ಸಚಿವರು ಅವರು ಇಬ್ಬರು ನಡವಳಿಕೆಗಳ ಬಗ್ಗೆ, ಕಂದಾಯ ಇಲಾಖೆ ಮತ್ತೆ ಅರಣ್ಯ ಇಲಾಖೆಗಳು
ಇರ್ತಕ್ಕಂಥ ಜಾಗವೆಲ್ಲ ಅರಣ್ಯ ಇಲಾಖೆಯದ್ದು ಎಂದುಕೊಳ್ಳಲು ಸಾಧ್ಯವಿಲ್ಲ. ಸೂಕ್ತ ದಾಖಲೆಗಳಿಲ್ಲದೆ ರೈತರ ಜಮೀನಿಗೆ ಹೋಗಿ ಅವರಿಗೆ ತೊಂದರೆ ಕೊಡುವುದನ್ನು ನಿಲ್ಲಿಸಬೇಕಾಗಿದೆ. ಸರಿಯಾದ ದಾಖಲೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ ನಡೆದುಕೊಳ್ಳಿ ಎಂದು ಅರಣ್ಯಾಧಿಕಾರಿಗಳಿಗೆ ಸೂಚನೆ ಕೊಟ್ರಂತೆ. ಅವರು ಅಷ್ಟೇನೆ, ಅವ್ರ ಬೌಂಡ್ರಿ ಏನಿದೆ ಅವ್ರಿಗೂ ಗೊತ್ತಾಗಲ್ವಾ? ನಮ್ ಜಮೀನು ಅಥವಾ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜಮೀನು ಎಲ್ಲಿ ತನಕ ಇರ್ತದೆ ಅಂತ ಅವ್ರಿಗೂ ಗೊತ್ತಿರಲ್ಲ. ಈ ಕಂದಾಯದವ್ರಿಗೂ ಗೊತ್ತಾಗಲ್ಲ. ಈಗ ಅರಣ್ಯ ಇಲಾಖೆ ಇದು ಅರಣ್ಯ ಜಮೀನು ಅಂತ ಯಾರು ಅದನ್ನ ಸೇರಿಸ್ತಕ್ಕಂಥದ್ದು? ಕಂದಾಯ ಇಲಾಖೆ ಅಲ್ವಾ? ಒಂದಕ್ಕೊಂದು ಲಿಂಕ್ ಇದೆ ಅಲ್ಲಿ. ಇವ್ರು ಸೇರಿಸಿರ್ತಾರೆ, ಪುನಃ ಅವ್ರ ಮೇಲೆ ಈಗ ತೆಗೆದಾಕ್ಬೇಕಾಗಿತ್ತು. ಅರಣ್ಯ ಇಲಾಖೆ ಅಂತ ಯಾವ್ಯಾವ ಪಾಣಿಯಲ್ಲಿ ಬರ್ತದೋ ಅದ್ ತೆಗೆದ್ರೆ ಸಮಸ್ಯೆನೇ ಇಲ್ಲಪ್ಪ. ಅದೊಂದು ಸಮಸ್ಯೆ. ಜೊತೆಗೆ ಆ ಎಚ್ ಎನ್ ವ್ಯಾಲಿ ನೀರಿನ ನಿರ್ವಹಣೆಯನ್ನು ಸರಿಯಾಗಿ ಮಾಡಿ ಎಂದು ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ಗಳನ್ನು ತರಾಟೆಗೆ ತೆಗೆದುಕೊಂಡ್ರಂತೆ. ಜಿಲ್ಲೆಗೆ ಬರ್ತಿರುವ ನೀರನ್ನು ಎಲ್ಲಾ ಕೆರೆಗಳಿಗೆ ಹರಿಸುವ ಕೆಲಸ ಮಾಡಿ ಯಾವುದೇ ಕ್ಷೇತ್ರಕ್ಕೂ ಕೂಡ ಅನ್ಯಾಯ ಮಾಡಬೇಡಿ. ಜಿಲ್ಲೆಗೆ ಬರುತ್ತಿರುವ 140 MLD ನೀರನ್ನ ಯೋಜನೆ ಅಡಿ ಬರ್ತಕ್ಕಂಥ ಎಲ್ಲಾ ಕೆರೆಗಳು ಕೂಡ ಹರಿಸುವ ಕೆಲಸ ಮಾಡಿ. ಎಲ್ಲಾ ಕೆರೆ ಅಂದ್ರೆ ಯಾವುವು? 24 ಕೆರೆಯನ್ನು ತಗೊಂಡಿದಾರಂತೆ. ಅವ್ರ ಮಾಹಿತಿ ಇದೆಯೋ ಗೊತ್ತಿಲ್ಲ ಮಂತ್ರಿಗಳಿಗೆ. ಎಲ್ಲಾ ಕೆರೆ ಅಂದ್ರೆ ಯಾವ್ಯಾವು ಅದಾದ್ರೂ ಹೇಳ್ಬೇಕಲ್ವಾ? ಮತ್ತೆ ಈ ರವಿಕುಮಾರ್ ಅವರು ಶಿಡ್ಲಘಟ್ಟ MLA ಅವರು ಒಂದು ದೂರು ದಾಖಲು ಮಾಡ್ತಾರಂತೆ ಸಭೆಯಲ್ಲಿ. ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನೀರಿನ ಸಮಸ್ಯೆ ಇರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ, ಅಧಿಕಾರಿಗಳು ಸರ್ಕಾರಕ್ಕೆ ಸರಿಯಾದ ಮಾಹಿತಿ ನೀಡ್ತಾ ಇಲ್ಲ ಅಂತೇಳಿ ಶಿಡ್ಲಘಟ್ಟದವರು MLA ಅವರು ಸಚಿವರಿಗೆ ದೂರು ನೀಡಿದ್ರಂತೆ. ಬೋರ್ವೆಲ್ ಪಾಯಿಂಟ್ ಮಾಡಲು ಖಾಸಗಿ ಅವರನ್ನು ನೇಮಿಸಿ ಎಂದು ಮನವಿ ಮಾಡಿದರು. ಇದಕ್ಕೆ ಸ್ಪಂದಿಸಿದ ಸಚಿವರು ಲಭ್ಯವಿರುವ ಅನುದಾನವನ್ನು ಬಳಸಿ ಆದಷ್ಟು ಬೇಗ ನೀರು ಬಗೆಹರಿಸಿ ತಕ್ಷಣಕ್ಕೆ ಖಾಸಗಿ ಬೋರ್ವೆಲ್ಗಳಿಂದ ನೀರು ಪಡೆದು ಕೊಡಿ. ಹೆಚ್ಚಿನ ಬೋರ್ವೆಲ್ ಪಾಯಿಂಟ್ ಮಾಡೋರನ್ನು ನೇಮಿಸಿಕೊಳ್ಳಿ ಅಂತ ಅಧಿಕಾರಿಗಳು ಕೊಟ್ರಂತೆ. ಖಾಸಗಿಯವ್ರು ಯಾರು ಬಿಡ್ತಾರೆ ನೀರು? ಈಗ ಇದೇ ಬರಗಾಲ ಮುಂದುವರೆದ್ರೆ ಬೆಳೆಗಳಿಗೆ ನೀರು ಇರಲ್ಲ, ಖಾಸಗಿಯವ್ರು ಯಾಕೆ ನೀರು ಬಿಡ್ತಾರೆ? ಅದೊಂದು ಸಮಸ್ಯೆ. ಮತ್ತೆ ಬೋರ್ ಪಾಯಿಂಟ್ ಹಾಕ್ಸಿಕ್ಕೆ ಬೋರ್ವೆಲ್ ಅವ್ರನ್ನ ಖಾಸಗಿ ಅವ್ರ ನೇಮಕ ಮಾಡ್ಬೇಕು ಅಂತ MLA ಅವ್ರದ್ದು. ಆ ತರ ಮಾಡಿದ್ರೆ ಅಲ್ಲೇನಾದ್ರು ಫ್ರಾಡ್ ನಡೀತಕ್ಕಂಥ ಕೆಲಸಗಳು, ಬೇರೆ ಮೋಸ, ತಪ್ಪು ದಾಖಲೆಗಳನ್ನು ಕೊಡ್ತಾರ ಅನ್ನೋ ಉದ್ದೇಶಕ್ಕೇನೋ ಸರ್ಕಾರ ಯಾರನ್ನ ಸೆಲೆಕ್ಟ್ ಮಾಡಿದ್ಯೋ ಗೊತ್ತಿಲ್ಲ. ಸಭೆಗೆ ಸುಬ್ಬಾರೆಡ್ಡಿ ಹಾಜರು. ಇದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದು. ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಅವರು ಸಚಿವ ಸ್ಥಾನ ತಪ್ಪಿದ್ರೂ ಸಹ ನೋವಲ್ ಇದ್ದರು. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹಾಜರಾಗಿ ಕ್ಷೇತ್ರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಸುಬ್ಬಾರೆಡ್ಡಿ ಅವರು ಸಚಿವ ಸ್ಥಾನವನ್ನು ತಪ್ಪಿದ್ದನ್ನು ವಿರೋಧಿಸಿ ಬುಧವಾರ 3 ತಾಲೂಕು ಪ್ರತಿಭಟನೆ. ಸುಬ್ಬಾರೆಡ್ಡಿ ಅವರು ಸಭೆಯಲ್ಲಿ ಹಾಜರಾಗಿದ್ದು ವಿಶೇಷವಾಗಿತ್ತು. ಇದು ತುಂಬಾ ವಿಶೇಷ ಅಂತಲೇ ಪರಿಗಣಿಸ್ಬೇಕು ನಾವು. ಮತ್ತೆ ಡಾಕ್ಟರ್ MC ಸುಧಾಕರ್ ಅವರು ಗೈರಾಜರಾಗಿದ್ದಾರೆ. ಮತ್ತೆ ಸಚಿವಗಿರಿ ಸಿಗದಿದ್ದಕ್ಕೆ ಅವರು ಅಷ್ಟೇ ಅಸಮಾಧಾನ ವ್ಯಕ್ತಪಡಿಸಿ ಅವರು ಈ ಸಭೆಯಿಂದ ದೂರ ಉಳಿದಿದ್ದಾರಂತೆ. ಏನು ಕೆಲಸ ಇರೋ ಕಾರಣ ಅವರು ಮಂತ್ರಿಗಳನ್ನ ಕೇಳಿದ್ರೆ ಅವ್ರಿಗೇನೋ ಕೆಲಸ ಇದೆ, ಕ್ಯಾಪೆ ಹಚ್ಚತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರು ಮಂತ್ರಿ ಸಿಕ್ಕಿಲ್ಲ ಅದಕ್ಕೆ ಬೇಜಾರಲ್ಲಿ ಬಂದಿಲ್ಲ ಅಂತ ಹೇಳಿಲ್ಲ, ಬಟ್ ಏನೋ ಕೆಲಸ ಇದೆ ಅಂತೇಳಿ ಬಂದಿಲ್ಲ ಅಂತ ಹೇಳೇನೋ ಅವ್ರು ಜಾರ್ಕೊಂಡಿದ್ದಾರೆ. ಹಲವು ಬೇಡಿಕೆಗಳಿಗೆ ಬೇಡಿಕೆ ಇಟ್ಟ ಪ್ರದೀಪ್ ಈಶ್ವರ್ ಹಲವು ಬೇಡಿಕೆ ಇಟ್ಟ ಶಾಸಕ ಪ್ರದೀಪ್ ಈಶ್ವರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ಬೇಡಿಕೆಗಳನ್ನ ಇಟ್ಟಿದ್ದಾರಂತೆ. ಮಂಚೇನಹಳ್ಳಿ ಬಸ್ ನಿಲ್ದಾಣ, ತಾಲೂಕು ವಿಧಾನಸೌಧ, ಮತ್ತೆ ಚಿಕ್ಕಬಳ್ಳಾಪುರ ತಾಲೂಕು ಆಡಳಿತ ಭವನ, ನಂದಿ ಮೆಡಿಕಲ್ ಕಾಲೇಜ್ಗೆ ಅನುದಾನ, ಮತ್ತೆ ಸ್ಕೈವಾಕ್ ನಿರ್ಮಾಣಕ್ಕೆ ಕ್ರಮ ಅಂತೆ. ಮುದ್ದೇನಹಳ್ಳಿಯ ಮಧುಸೂದನ್ ಸಾಯಿ ಆಸ್ಪತ್ರೆಗೆ ನೀರು ಪೂರೈಕೆ ಸೇರಿದಂತೆ ಹಲವು ಬೇಡಿಕೆಗಳಿಟ್ಟರು. ಅಲ್ಲದೆ ಜಿಲ್ಲೆಯಲ್ಲಿ SLC ವಿದ್ಯಾರ್ಥಿಗಳಿಗೆ ನವೆಂಬರ್ ಅಂತ್ಯದಲ್ಲಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳ ಮೂಲಕ ಪರೀಕ್ಷೆಗಳನ್ನು ಬರೆಸಲು ಜಿಲ್ಲಾಡಳಿತ ಸಹಕಾರ ಕೋರಿದ್ರಂತೆ. ಎಲ್ಲಾ ಬೇಡಿಕೆಗಳಿಗೂ ಜಿಲ್ಲಾ ಅಸ್ತು ಅಂದ್ರಂತೆ, ನಮ್ಮ ಆಶೀರ್ವಾದ ಇರ್ತದೆ ಅಂದಿದ್ರಂತೆ. ಇಲ್ಲ ಅಂತಂದ್ರೆ ಕಷ್ಟ ಇದೆ. ಈಗ ಮೊದಲೇ ಮಂತ್ರಿ ಸ್ಥಾನದಲ್ಲಿ ಕಳ್ಕೊಂಡು ಎಲ್ಲ ಅವರು ನೋಡಿ ಪಾಪ ಹೆಂಗ್ ಕೂತಿದಾರೋ, ಈ ಸ್ಕೂಲ್ ಮಕ್ಕಳು ಕೂತಂಗ್ ಕೂತಿದ್ದಾರೆ. ಮಂತ್ರಿಗಳಿಗೆ ಯಾಕೋ ಮಂತ್ರಿ ಸ್ಥಾನ ಕೊಟ್ಟಿದ್ರು ಅವ್ರಿಗೊಂದು ಸ್ವಲ್ಪ ತಲೆನೋವು ಇದ್ದಂಗಿದೆ. ಮತ್ತೆ ಕ್ಷೇತ್ರಕ್ಕೆ ಅನುದಾನ KHP ಬೇಡಿಕೆ. ಇವರು ಪುಟ್ಸ್ವಾಮೇಗೌಡರು ಗೌರಿಬಿದನೂರಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಸರಿ ಇಲ್ಲ ಅಂತೆ. ಹೊಸದಾಗಿ ನಿರ್ಮಾಣ ಆಗ್ತಕ್ಕ ಸರ್ಕಾರಿ ಆಸ್ಪತ್ರೆ ಕಟ್ಟಡಕ್ಕೆ ಹೆಚ್ಚಿನ ಅನುದಾನ ಬೇಡಿಕೆ ಇಟ್ಟರಂತೆ. ಈ ವೇಳೆ ಮಾತನಾಡಿದ ಸುರೇಶ್ ಅವರು, ನಾವಿಬ್ರು ಆರೋಗ್ಯ ಸಚಿವರನ್ನು ಭೇಟಿಯಾಗಿ ಅನುದಾನ ತರತಕ್ಕಂಥ ಬಗ್ಗೆ ಚರ್ಚಿಸೋಣ, ತಕ್ಷಣ ಈ ಪ್ರಸ್ತಾವನೆಯನ್ನು ಕಳಿಸ್ಕೊಡಿ ಅಂತೇಳಿ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ರಂತೆ. ಇಷ್ಟು ಕೂಡ ಹೊಸದಾಗಿ ಬಂದಿರತಕ್ಕಂಥ ಜಿಲ್ಲಾ ಉಸ್ತುವಾರಿಗಳ ಕಾರ್ಯವೈಖರಿ. ಇದು ಎಂಟೈರ್ ಚಿತ್ರಣ ಚಿಕ್ಕಬಳ್ಳಾಪುರಕ್ಕೆ ಅವರು ಏನು ಸಭೆ ಮಾಡಬೇಕು, ಈಗಿರ್ತಕ್ಕಂಥ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಮಾತಾಡಿದ್ದಾರೆ. ಇಲ್ಲಿ ಅದರ ಜೊತೆಗೇನೆ ನೋವುಂಟು ಮಾಡಿದೆ ಅಂತ ಯಾರಿಗೆ? ಶಾಸಕ SN ಸುಬ್ಬಾರೆಡ್ಡಿ ಅವರಿಗೆ.
ಮತ್ತೆ ನಾನ್ಯಾಕೆ ಕೊಡ್ಲಿ ರಾಜೀನಾಮೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆ ಪಾರ್ಟಿ ಯಾವುದೇ ಫಂಡ್ ಕೊಟ್ಟಿಲ್ಲ. ನಾನು ಎಲ್ಲ ಸ್ವಂತ ಕೈಯಲ್ಲಿ ಖರ್ಚು ಮಾಡ್ಕೊಂಡು ಗೆದ್ದಿರ್ತಕ್ಕಂಥದ್ದು. ಮತ್ತೆ ಕ್ಯಾಂಪೇನ್ ಕೂಡ ಯಾರು ಬರ್ತಾ ಇಲ್ಲ ರಾಜ್ಯ ನಾಯಕರು. ಮತ್ತೆ ನಾನ್ಯಾಕೆ ಕೊಡೋಣ ಅಂತ ಒಂದು ಮಾತಾಡಿದ್ದಾರೆ. ಮತ್ತೆ ಜೊತೆಗೆ ಅವರು ಕಾಂಗ್ರೆಸ್ ಪಕ್ಷ ನನಗೆ ಮೋಸ ಆಗಿದೆ. ಟಿಕೆಟ್ ಸೇರಿದಂತೆ ಯಾವ ಕಾರಣಕ್ಕೂ ನಾನು ಡೆಲ್ಲಿಗೆ ಭೇಟಿ ಕೊಟ್ಟಿರಲಿಲ್ಲ. ಆದರೆ ಇದೇ ಅವಾಗ ಗೆಲ್ಲಬೇಕಾಗಿತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕಂತೆಲ್ಲ ಕೊಟ್ಟಿದ್ದಾರೆ ಟಿಕೆಟ್ಟು. ಅದೇನು ದೊಡ್ಡ ವಿಚಾರ ಏನಲ್ಲ. ಟಿಕೆಟ್ ಸೇರಿದಂತೆ ಯಾವ ಕಾರಣಕ್ಕೂ ನಾನು ಭೇಟಿ ಕೊಟ್ಟಿಲ್ಲ. ಆದ್ರೆ ಇದೇ ಮೊದಲ ಸ್ಥಾನಕ್ಕೆ ಡೆಲ್ಲಿಗೆ ಹೋಗಿದ್ರಂತೆ ಇವ್ರು. ನನಗೆ ಮಂತ್ರಿ ಸ್ಥಾನ ಬೇಕು ಅಂತ. 2 ದಿನದಲ್ಲಿ ಹೆಸರಿತ್ತಂತೆ. 2 ದಿವಸದ ಈಚೆಗೆ ಬದಲಾವಣೆ ಆಗಿದೆಯಂತೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಾನಾ ಅಂಶಗಳನ್ನು ಒಡ್ಡಿದರು. ಆದರೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಲಿಲ್ಲ. ಪಕ್ಷನಿಷ್ಠನಾಗಿದ್ದೆ. ಆದರೆ ಈಗ ಸಚಿವ ಸ್ಥಾನ ಕೊಡದೇ ಇರುವುದು ಸಾಕಷ್ಟು ನೋವು ತಂದಿದೆ. ಪಕ್ಷಕ್ಕೆ ಪ್ರಾಮಾಣಿಕವಾಗಿರುವುದೇ ತಪ್ಪಾಯಿತು ಅಂತ ಅವರು ಹೇಳಿದಾರಂತೆ ಅವ್ರ ನೋವನ್ನ. ಕೊಡ್ಬೇಕಾಗಿತ್ತು ರಾಜೀನಾಮೆ. ಕೊಟ್ಟಿದ್ರೆ ಬಿಜೆಪಿಯಲ್ಲಿ ಮಂತ್ರಿ ಆಗ್ಬಿಡ್ತಿದ್ರಲ್ಲ. ಇವರೆಲ್ಲ ಕಳ್ಕೊಂತಾರೆ. ಇವ್ರಿಗೆಲ್ಲೂ ಅದೇ ನಾನು ನೆನ್ನೆಲ್ಲೋ ವರದಿ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು. ಇವರೆಲ್ಲ ಶಾಸಕರಿಗೆ ಹೆಚ್ಚು, ಮಂತ್ರಿಗೆ ಕಮ್ಮಿ ಅಂತ ಆ ಮಟ್ಟದಲ್ಲಿ ಇವರು. ಮತ್ತೆ ನನಗೆ ಸಚಿವ ಸ್ಥಾನ ಸಿಗಲಿದೆ ಎಂಬ ಅಭಿಮಾನಿಗಳು ನಿರೀಕ್ಷೆ ಇಟ್ಕೊಂಡಿದ್ರಂತೆ. ಆಗ್ಲಿಲ್ಲ ಅಂತೆಲ್ಲ ಪ್ರತಿಭಟನೆ ಮಾಡಿ ಬಂದ್ ಮಾಡಿದ್ದಾರೆ. ಯಾವ ಜಿಲ್ಲೆಗೂ ಮೋಸ ಆಗಲ್ಲ. ಜಿಲ್ಲೆಯವರಿಗೆ ಸಚಿವ ಸ್ಥಾನ ಸಿಗದೇ ಇರ್ಬೋದು. ಆದರೆ ಅಭಿವೃದ್ಧಿ ಅಂತೂ ಏನು ಕುಂಠಿತ ಆಗಲ್ಲ. ನಾನು ಏನೇ ಮಾಡಿ ಅಭಿವೃದ್ಧಿ ಮಾಡೇ ಮಾಡ್ತೀನಿ ಅಂತೇಳಿ ಸಾರಿಗೆ ಸಚಿವ ಬಯಸಿ ಇವ್ರು ಹೇಳಿದ್ರಂತೆ. ಅಂದ್ರೆ ಅವ್ರಿಗೆ ಲೋಕಲ್ ಅವ್ರಿಗೆ ಯಾರಿಗೂ ಕೊಟ್ಟಿಲ್ವಲ್ಲ ಮಂತ್ರಿ ಸ್ಥಾನ. ಅದಕ್ಕೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿಯಲ್ಲಿ ಕೊನೆ ಆಗುತ್ತೆ ಅಂತಂದ್ರೆ, ಇಲ್ಲ ಅದಕ್ಕೇನು ತೊಂದರೆ ಆಗಲ್ಲ, ನಾನಿದ್ದೀನಿ. ಸುದ್ದಿಗಾರರೊಂದಿಗೆ ಮಾತಾಡುವಾಗ ಅವ್ರು ಹೇಳ್ತಾರೆ, ಮೊದಲ ಅವಧಿಯಲ್ಲಿ ಸಚಿವರಾದರೂ ಮುಂದಿನ ಅವಧಿಯಲ್ಲಿ ಆಗಬಾರದು ಎಂಬ ಕಾನೂನು ಏನಾದರೂ ಇದೆಯಾ? ಕಾಂಗ್ರೆಸ್ ಹೈಕಮಾಂಡ್ ಎಲ್ಲರಿಗೂ ಅವಕಾಶ ಕೊಡುವ ನಿಟ್ಟಿನಲ್ಲಿ ಕೆಲವು ಜಿಲ್ಲೆಗಳಿಗೆ ಸಚಿವ ಸ್ಥಾನ ಸಿಗದಿರಬಹುದು. ಹಾಗೆಂದು ಜಿಲ್ಲೆಯ ಅಭಿವೃದ್ಧಿ ಹಾಳಾಗ್ತದೆ ಅಂತಕ್ಕಂಥದ್ದು ಸುಳ್ಳು ಅಂತ ಅವ್ರು ಹೇಳ್ತಾರೆ. ನಾನೇ ಮಾಡ್ತೀನಿ. ನೀವೆಲ್ಲೋ ಅಲ್ಲಿರ್ತೀರ. ಚಿಕ್ಕಬಳ್ಳಾಪುರದ ಬಗ್ಗೆ ಲೋಕಲ್ ವಿಚಾರಗಳು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇಷ್ಟೆಲ್ಲ ಹೇಳಿ ಕೊನೆಯದಾಗಿ ಅವ್ರ ಬೈರತಿ ಸುರೇಶ್ ಅವರು ಮಂತ್ರಿಗಳು ಒಂದು ಮಾತು ಹೇಳ್ತಾರೆ. ನಾನು ಇಷ್ಟು ಸಾಫ್ಟ್ ಆಗಿ ಮಾತಾಡಲ್ಲ, ಸಾಮಾನ್ಯವಾಗಿ ಹಲ್ಲು ನೋವಿದೆ ಅಂತೆ. ಮಾತನಾಡಲು ಆಗ್ತಾ ಇಲ್ಲ. ಮುಂದಿನ ಸಭೆಯಲ್ಲಿ ಈ ರೀತಿ ಇರಲ್ಲ. ಅಧಿಕಾರಿಗಳು ಕೊಟ್ಟ ಅಂಕಿ ಅಂಶಗಳಂತೆ ಕೆಲಸ ಮಾಡಿರಬೇಕು. ಕೋಲಾರದಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ. ಅತಿ ಹೆಚ್ಚು ಜನರನ್ನು ಸಸ್ಪೆಂಡ್ ಮಾಡಿದ್ದೇನೆ ಅಧಿಕಾರಿಗಳನ್ನ. ನೀವು ಆ ರೀತಿ ಮಾಡಬೇಡಿ, ಜವಾಬ್ದಾರಿ ನಡೆದುಕೊಳ್ಳಿ ಅಂತೇಳಿ ವಾರ್ನಿಂಗ್ ಮಾಡಿದ್ದಾರೆ ಅಧಿಕಾರಿಗಳಿಗೆ. ನೋಡೋಣ ನೆಕ್ಸ್ಟ್ ಮುಂದಿನ ಸಭೆಗಳಲ್ಲಿ ಏನೇನು ತೀರ್ಮಾನ ತಗಂತಾರೋ ಅಂತೇಳಿ ಈ ವಿಚಾರವನ್ನ ಮುಗಿಸ್ತಾ ಇದ್ದೀನಿ.